ಇನ್ನು ದರೋಡೆಕೋರರ ಶೋಧಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ವಾಹನ ಹೋಗಿರುವಂತಹ ಮಾರ್ಗದ ಬಗ್ಗೆ ಮಾನಿಟರಿಂಗ್ ನಡೀತಾ ಇದೆ. ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನ ಖುದ್ದು ಕಮಿಷನರ್ ಅವರು ವೀಕ್ಷಿಸ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೊಸಕೋಟೆ ಮಾರ್ಗವಾಗಿ ಇನೋವಾ ಕಾರು ತೆರಳಿದೆ ಅನ್ನುವಂತ ಮಾಹಿತಿ ಇದೆ. ಡೇರಿ ಸರ್ಕಲ್ ಮಾರ್ಗವಾಗಿ ದೊಮ್ಮಲೂರು ಕಡೆಗೆ ಈ ಕಾರು ಹೋಗಿದೆ. ಇಂದಿರಾನಗರ ಓಲ್ಡ್ ಮದ್ರಾಸ್ ರಸ್ತೆ ಮಾರ್ಗವಾಗಿ ಎಸ್ಕೇಪ್ ಆಗಿದ್ದಾರೆ. NGEF ಸರ್ಕಲ್ ಅನ್ನ ದಾಟಿ ಹೋಗಿರುವ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನೋವಾ ಕಾರ್ ಹೋಗ್ತಾ ಇರುವಂತಹ ಮಾಹಿತಿ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ವಿಜುವಲ್ಸ್ ಏನಿದೆ ಅದೆಲ್ಲವನ್ನ ಖುದ್ದು ಕಮಿಷನರ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಡ ಹಗಲೇ ನಡೆದಿರುವಂತಹ ಭಯಾನಕ ದರೋಡೆ ಇದು. ಇತ್ತೀಚೆಗಷ್ಟೇ ಬೀದರ್ನಲ್ಲಿ ATM ವಾಹನ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿ ಕೋಟ್ಯಾಂತರ ರೂಪಾಯಿ ಇದ್ದಂತಹ ಹಣದ ಟ್ರಂಕ್ ಅನ್ನ ದೋಚಿರುವಂತಹ ಘಟನೆ ನಡೆದಿತ್ತು. ಅದಿನ್ನೂ ಕೂಡ ಮಾಸಿಲ್ಲ. ಅದರ ಬೆನ್ನಲ್ಲೇ ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ಅತಿ ದೊಡ್ಡ ದರೋಡೆ ನಡೆದಿರೋದು. ಭಯಾನಕ ರಾಬರಿ. ಆಡ ಹಗಲೇ ATMಗೆ ಹಣ ಹಾಕಲು ಹೊರಟಿದ್ದಂತಹ ವಾಹನವನ್ನ ತಡೆದು ಬರೋಬ್ಬರಿ 7,11,00,000 ರೂಪಾಯಿ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಅದೊಂದ್ ಕಡೆ ಈಗ ಆ ವಾಹನ ಹೋಗಿರುವಂತಹ ರೂಟ್ ಏನಿದೆ ಆ ರೂಟ್ಗಳಲ್ಲಿರುವಂತಹ ಸಿಸಿಟಿವಿ ವಿಜುವಲ್ಸ್ಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಅದು ಯಾವ್ಯಾವ ಮಾರ್ಗದಲ್ಲಿ ಹೋಗಿದೆ. ಮೊದಲಿಗೆ ಅಶೋಕ ಪಿಲ್ಲರ್ ಬಳಿ ಬರ್ತಾ ಇದ್ದಂತೆ ಆ ವಾಹನವನ್ನ ಅಡ್ಡಗಟ್ತಾರೆ. ಅದಾದ್ಮೇಲೆ ಎಷ್ಟು ಹಣ ಇದೆ, ಎಲ್ಲಿಂದ ತಂದಿದ್ದೀರಿ, ಇನ್ವಾಯ್ಸ್ ಕೊಡಿ ಅಂತೆಲ್ಲ ಕೇಳ್ತಾರೆ. ಆಮೇಲೆ ನಾವು ಒಂದು ಸ್ವಲ್ಪ ವೆರಿಫೈ ಮಾಡಬೇಕು, ಟ್ಯಾಲಿ ಮಾಡಬೇಕು ಹಣನ ಅಂತೇಳಿ ತಮ್ಮ ಕಾರ್ಗೆ ಹಾಕ್ಕೊಳ್ತಾರೆ. ಅದಾದ್ಮೇಲೆ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಅಲ್ಲಿಂದ ಅವ್ರು ಎಸ್ಕೇಪ್ ಆಗ್ತಾರೆ. ಆ ಎಸ್ಕೇಪ್ ಆದ ನಂತರದಲ್ಲಿ ಎಲ್ಲೆಲ್ಲಿ ಇನೋವಾ ಕಾರ್ ಓಡಾಡಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ವಿಜುವಲ್ಸ್ ಅನ್ನ ಖುದ್ದು ಕಮಿಷನರ್ ಅವರೇ ಪರಿಶೀಲನೆ ನಡೆಸ್ತಾ ಇದ್ದಾರೆ, ವೀಕ್ಷಿಸ್ತಾ ಇದ್ದಾರೆ. ಡೇರಿ ಸರ್ಕಲ್ ಮಾರ್ಗವಾಗಿ ದೊಮ್ಲೂರು ಕಡೆಗೆ ಹೋಗಿದೆ. ಅದಾದ್ಮೇಲೆ ಅಲ್ಲಿಂದ ಇಂದಿರಾನಗರ ಓಲ್ಡ್ ಮದ್ರಾಸ್ ರಸ್ತೆ ಮಾರ್ಗವಾಗಿ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಈಗ ರಾಬರಿ ಆಗಿದೆ ಅಂತ ಅಂದ ಕೂಡಲೇ ಒಂದೇ ಆಯಾಮದಲ್ಲಿ ಪೊಲೀಸರು ಅದನ್ನ ನೋಡೋದಿಲ್ಲ. ಯಾಕಂತಂದ್ರೆ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು CMS ನ ಡ್ರೈವರ್ ಏನಿದ್ದಾನೆ ಆ ಸಿಬ್ಬಂದಿಗಳ ಮೇಲೂ ಕೂಡ ಒಂದಷ್ಟು ಅನುಮಾನ ಇದೆ. ಚಾಲಕನ ಪೂರ್ವಪರ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸಿದ್ದಾಪುರ ಹಾಗೂ ಆಡುಗೋಡಿ ಪೊಲೀಸರಿಂದ ಸ್ಥಳ ಪರಿಶೀಲನೆ ನಡೆಯುವಂತ ಕೆಲಸ ಆಗ್ತಾ ಇದೆ. ಆ ಡ್ರೈವರು ಮತ್ತೆ ಸಿಬ್ಬಂದಿಗಳೇನಿರ್ತಾರೆ, ಬಿಕಾಸ್ ಅವರು ಕೂಡ ಇದರಲ್ಲಿ ಏನಾದರೂ ಭಾಗಿಯಾಗಿರಬಹುದಾ ಅನ್ನುವಂತ ಆಯಾಮದಲ್ಲಿ ಅವರ ಪೂರ್ವಾಪರವನ್ನ ವಿಚಾರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಹಿಂದೆ ಎಲ್ಲ ಅನೇಕ ಬಾರಿ ನಾವು ಗಮನಿಸಿದೀವಿ ಈ ತರದ ರಾಬರಿ ಕೇಸ್ಗಳಾದಂಥ ಸಂದರ್ಭದಲ್ಲಿ ಯಾರು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅಂಥವ್ರೇನೆ ಈ ತರದ ಕೃತ್ಯ ಎಸಗಿರುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಚಾಲಕನ ಪೂರ್ವಾಪರವನ್ನ ವಿಚಾರಿಸ್ತಾ ಇದ್ದಾರೆ ಪೊಲೀಸರು. ಸಿದ್ದಾಪುರ ಮತ್ತೆ ಆಡುಗೋಡಿ ಪೊಲೀಸರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ CMS ವಾಹನದ ಚಾಲಕ ಮತ್ತು ಸಿಬ್ಬಂದಿಗಳ ಮೇಲೂ ಕೂಡ ಅನುಮಾನ ಇದೆ. ಆಮೇಲೆ ಇನೋವಾ ಕಾರು ಎಲ್ಲೆಲ್ಲಿ ಹೋಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರತಿ ಮೂಮೆಂಟ್ ಅನ್ನ ಗಮನಿಸ್ತಾ ಇದ್ದಾರೆ ಪೊಲೀಸರು. ಅದ್ರ ಮೇಲೆ ನಿಗಾ ಇಟ್ಟಿದ್ದಾರೆ. ಮೇಲ್ನೋಟಕ್ಕಿರುವಂಥ ಸಂಶಯ ಏನು ಅಂತ ಅಂದ್ರೆ ಸಹಜವಾಗಿ ಡೌಟ್ ಇರುತ್ತೆ. ಯಾಕಂತಂದ್ರೆ ಹಿಂದೆ ಒಂದ್ಸಲ ಇದೇ ಥರದೊಂದು ಬ್ಯಾಂಕ್ ರಾಬರಿ ಕೇಸ್ ಆದಂಥ ಸಂದರ್ಭದಲ್ಲಿ ಆ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದಂತಹ ವ್ಯಕ್ತಿನೇ ಅಲ್ಲಿ ಕೆಲಸ ಬಿಟ್ಟಾದ್ಮೇಲೆ ಅಲ್ಲಿ ಹೇಗೆ ದುಡ್ಡನ್ನು ಕದಿಬೋದು ಅಂತೇಳಿ ಆತ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಒಂದು ಟೀಮ್ನ ರೆಡಿ ಮಾಡಿಕೊಂಡು ರಾಬರಿ ಮಾಡಿದ ಬ್ಯಾಂಕಲ್ಲಿ ಹೋಗಿ. ಸೊ ಹಾಗಾಗಿ ಇಲ್ಲೂ ಕೂಡ ಎಲ್ಲ ಆಯಾಮದಲ್ಲೂ ಸದ್ಯ ಪೊಲೀಸರು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. CMSನ ಡ್ರೈವರ್ ಏನಿದ್ದಾನೆ ಅದ್ರ ಜೊತೆಗೆ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಸ್ಥಳ ಪರಿಶೀಲನೆ ಆಗ್ತಾ ಇದೆ. ಎಲ್ಲಿ ಅವರು ಕಾರನ್ನು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆದ್ರಲ್ಲ ಅದೇ ಜಾಗದಲ್ಲಿ ಗಮನಿಸ್ತಾ ಇದ್ದೀವಿ ದೃಶ್ಯಗಳನ್ನು. ಈಗ ಸಿದ್ದಾಪುರ ಮತ್ತು ಆಡುಗೋಡಿ ಪೊಲೀಸರು ಏನಿದ್ದಾರೆ ಅವರು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅತ್ತ
ಇನೋವಾ ಕಾರು ಹೋಗಿರುವಂತಹ ಎಲ್ಲ ಕಡೆ CCTV ಫುಟೇಜ್ಗಳನ್ನು ಗಮನಿಸ್ತಾ ಇದ್ದಾರೆ. ಯಾವ ರೂಟಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತೇಳಿ ಪ್ರತಿ ಮೂಮೆಂಟನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಆಲ್ರೆಡಿ ಆ ಕಾರ್ನ ನಂಬರು, ಕಾರ್ನ ಬಣ್ಣ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಟ್ರಾಫಿಕ್ ಪೊಲೀಸರಿಗೂ ಕೂಡ ಕೊಡುವಂಥ ಕೆಲಸ ಆಗಿದೆ. ಒಂದು ವೇಳೆ ಆ ಕಾರಿಗೆ ಎಲ್ಲಾದರೂ ಲಾಕ್ ಆದರೆ ಇಮಿಡಿಯೇಟ್ ಆಗಿ ಅದನ್ನು ವಶಕ್ಕೆ ಪಡೆಯುವಂಥ ಕೆಲಸ ಕೂಡ ಆಗುತ್ತೆ. ಸಹಜವಾಗಿ ಒಂದು ರಾಬರಿ ಅಂತ ಅಂದಮೇಲೆ ಪೊಲೀಸರು ಅದನ್ನು ಕೇವಲ ರಾಬರಿ ಆ್ಯಂಗಲಲ್ಲಿ ಮಾತ್ರ ನೋಡಲ್ಲ, ಎಲ್ಲ ಆಯಾಮದಲ್ಲೂ ನೋಡ್ತಾರೆ. ಇಲ್ಲೂ ಕೂಡ ಅದೇ ರೀತಿಯಾದಂಥ ಸಂಶಯ ಇದೆ, ಅದೇ ರೀತಿಯಾದಂಥ ಅನುಮಾನ ಇದೆ. ಹಾಗಾಗಿ ಡ್ರೈವರು, ಸಿಬ್ಬಂದಿಗಳ ಬಗ್ಗೆ ಕೂಡ ಎಂಕ್ವೈರಿ ಮಾಡ್ತಾ ಇದ್ದಾರೆ, ಅವರ ಪೂರ್ವಾಪರ ವಿಚಾರಿಸ್ತಾ ಇದ್ದಾರೆ ಪೊಲೀಸರು.